ಸೊ ಅದೇ ಆವತ್ತು ಆ ರಾತ್ರಿ ಏನು ಕತ್ಲಲ್ಲಿ ಆಗಿರೋ ಕಾನ್ವರ್ಸೇಷನ್ ಇದೆಯಲ್ಲ, ಅದು ಸುಮಾರು ಅಂದ್ರೆ ಪ್ರಪೋಸ್ ಮಾಡಿದ್ರಂತೆ. ಆಗ ಮೋಸ್ಟ್ಲಿ ಭವ್ಯ ಅದೇ ನಾ ಹೊರಗಡೆ ಬಂದು ಹೇಳ್ತೀನಿ ಅಂದಿದ್ದು, ಅಂದ್ರೆ ಇದು ಪ್ರಪೋಸ್ ಮಾಡಿದಾರೆ, ಸೊ ಇದಕ್ಕೆ ಉತ್ತರ ಹೊರಗಡೆ ಬಂದು ಹೇಳ್ತಾರೆ. ಹಾಗಾದ್ರೆ ಭವ್ಯ ಆ ತರದೆಲ್ಲ ಸಾಕಷ್ಟು ಅನ್ಸಿದೆ. ಅದಕ್ಕೆ ಸಪೋರ್ಟಿವ್ ಆಗಿ ಚೈತ್ರ ಅವ್ರು ಬಂದು ಹೊರಗಡೆ ಹೇಳಿದ್ದಾರೆ ಸಾಕಷ್ಟು. ಅಂದ್ರೆ ಇಲ್ಲ, ಅವ್ರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಆ ರಾತ್ರಿ ಆದ್ಮೇಲೆ ನೀವು ಮತ್ತೆ ಚೈತ್ರ ಡಿಸ್ಕಸ್ ಮಾಡಿದ್ರಂತೆ. ಅದ್ ಯಾವ್ದೋ ಭಾವನೆಗಳು ಅನ್ನೋ ವಿಚಾರ ಬಂದಾಗ ನೀವು ಅವರನ್ನ ತುಂಬಾ ಪ್ರಿಯಾರಿಟೈಸ್ ಮಾಡ್ತೀರಾ, ಭವ್ಯ ಅವರನ್ನ. ಅದೇನೋ ಒಂದು ವಿಷಯ ಹೇಳ್ಕೊಂಡಿದ್ದಾರೆ, ಅದನ್ನ ನಾನ್ ಹೇಳಕ್ಕಾಗಲ್ಲ, ಬಟ್ ಅದಕ್ಕೆ ಉತ್ತರ ಭವ್ಯ ಹೊರಗಡೆ ಬಂದ್ಮೇಲೆ ಕೊಡ್ತಾರೆ ಅಂತ ಚೈತ್ರ ಹೇಳಿದ್ದಾರೆ. ಚೈತ್ರಕ್ಕಂಗೆ ಕೇಳ್ತಿದ್ದಾನೆ ಅದು ಏನ್ರ ಬಗ್ಗೆ ಹೇಳಿದ್ಯಾ ಅಂತ. ನಾನು ಅದನ್ನ ಭವ್ಯಂಗೆ ಹೇಳ್ತೀನಿ. ಇಲ್ಲಿ ಒಂದು ಎಮೋಷನಲಿ ಏನಾದ್ರು ಸ್ಟ್ರೆಂತ್ ಅಂತ ಬಂತು ಅಂತಂದ್ರೆ ಭವ್ಯ ಅಂತ ನಾನು ಹೇಳ್ತಾ ಇದ್ದೆ. ಸೊ ಆ ವಿಷಯವಾಗಿ ಇಲ್ಲ, ಭವ್ಯಂಗೆ ನಾನು ಏನಾದ್ರು ಪ್ರಪೋಸೇ ಮಾಡ್ಬೇಕು ಅನ್ನೋದಾಗಿದ್ರೆ ನಾನು ಅಷ್ಟು ಲೈಟ್ ಆಗಿ ಯಾಕೆ ಮಾಡ್ತಾ ಇದ್ದೆ. ಇಡೀ ಮನೇಲಿ ಯಾರಿಗೂ ಎದ್ರುಕೊಂಡು ನೀನು ಇಡೀ ಮನೆಗೆ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ನಾನು ನಿಮ್ಗೆ ಸೈಡಿಗೆ ಬಂದು ಹೇಳ್ಬೇಕು, ಇಲ್ಲ ಯಾರಿಗೋ ಭಯ ಪಡ್ತಾ ಇದ್ದೀನಿ ಮನೇಲಿ, ಇಲ್ಲಿ ಯಾರೋ ನನ್ನನ್ನು ಡಾಮಿನೇಟ್ ಮಾಡ್ತಾರೆ ನಾನು ಈ ವಿಷಯ ಹೇಳಿದ್ರೆ, ಈ ವಿಷಯ ಎಲ್ಲ ಆಚೆ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನಿಂದ ತೊಂದರೆ ಇದೆ. ನಾನು ಆತರ ಯಾವ ವಿಷಯಕ್ಕೂ ಎದ್ರದವನೇ ಅಲ್ಲ. ಹಂಗೆ ಎದ್ರದಾಗಿದ್ರೆ ನಾನು ಸಿಗರೇಟ್ ಸೇದೋದನ್ನ, ನಾನು ಚಿಕನ್ ತಿನ್ನೋದನ್ನೆಲ್ಲ ಬಚ್ಚಿಡ್ಬೇಕಾಗಿತ್ತು. ಸೊ ಇಲ್ಲ, ನಾನು ಈ ಕೆಟ್ಟ ಮಾತಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗಿತ್ತು. ನಂಗೆ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಭಯ ಏನಿಲ್ಲ. ಬೀಯಿಂಗ್ ಅ ಕ್ಯಾರೆಕ್ಟರ್ ಓಪನ್ ಆಗಿ ಎಲ್ಲ ಮಾತಾಡ ಅಂತವನು. ಸೊ ಆ ವಿಚಾರಕ್ಕೆ ನಾನು ಬಚ್ಚಿಟ್ಟು ಮಾತಾಡ್ತಾ ಇದ್ದೆ. ಅವತ್ ನಮ್ ಇಡೀ ನೈಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಪಕ್ಕದಲ್ಲಿ ಮಲಗಿರೋರ್ಗೆ ಡಿಸ್ಟರ್ಬ್ ಆಗ್ಬೋದು ಅಂತ ಮೆತ್ತಗ್ ಮಾತಾಡ್ತೀವಿ ಅಂದ್ಬಿಟ್ರೆ ಇನ್ನೇನು ಇರಲ್ಲ. ಸರಿ, ನಮ್ಗಲ್ಲಿ ಬ್ಲೈಂಡ್ಸ್ಗಳು ಕ್ಲೋಸ್ ಆಗಿದ್ದಕ್ಕೆ ಎಲ್ಲರೂ ಒಳಗಡೆ ಕೂತ್ಕೊಂಡು, ಇಲ್ಲಾಂದ್ರೆ ಆಚೆ ಕಡೆ ಕೂತ್ಕೊಂಡು ಅಲ್ಲೇ ಹೊಡ್ಕೊಂಡು ಕೂತಿರ್ತಾ ಇದ್ರು. ಎಲ್ಲರೂ ಅಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಜೋರಾಗೆ ಮಾತಾಡ್ತಾ ಇದ್ವಿ. ಈ ವಿಷಯಗಳು ಮಾತಾಡಿದಾಗ ಮೆತ್ತಗ್ ಮಾತಾಡಿದ್ವಿ. ಅಂಡ್ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಆಗ್ಬೇಕಾದ್ರೆ ಬಂದಿರೋ ವಿಷಯಗಳಿದೆ ಅಷ್ಟೇ.